ಮಿತ್ರರೇ ನಮಸ್ಕಾರ. ಮಿತ್ರರೇ, 45 ದಿನಗಳ ಕಾಲ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೆಯಿತು. ನಭೂತೋ ನಭವಿಷ್ಯತಿ ಎಂಬಂತೆ ಕುಂಭಮೇಳವನ್ನು ಆಯೋಜನೆ ಮಾಡಲಾಗಿತ್ತು. ಈಗ ಅದಕ್ಕೆ ತೆರೆ ಬಿದ್ದಿದೆ. ಆದರೆ ಕುಂಭಮೇಳದ ವಿಚಾರವಾಗಿ ನಡೆಯುತ್ತಿರುವಂತಹ ರಾಜಕೀಯಕ್ಕೆ ಮಾತ್ರ ತೆರೆ ಬಿದ್ದಿಲ್ಲ. ಕುಂಭಮೇಳ ಯಶಸ್ವಿಯಾಗಿದೆ, ಕುಂಭಮೇಳದ ಆಯೋಜನೆ ತುಂಬ ಚೆನ್ನಾಗಿತ್ತು, ನಾವು ಇಂತಹದ್ದನ್ನು ನೋಡಿರಲಿಲ್ಲ ಅಂತ ಅಲ್ಲಿ ಹೋಗಿ ಬಂದವರೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ. 100ಕ್ಕೆ 99.99% ಜನ ಕುಂಭಮೇಳದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟೊಂದು ದೊಡ್ಡ ಆಯೋಜನೆ ಮಾಡುವಂಥದ್ದು ತುಂಬ ಕಷ್ಟ, ಬಹಳ ಅದ್ಭುತವಾಗಿ ಆಯೋಜನೆ ಮಾಡಿದ್ರು ಅಂತ. ಆದರೆ ರಾಜಕಾರಣಿಗಳು ಮಾತ್ರ, ಜೊತೆಗೆ ಒಂದು ಇಕೋಸಿಸ್ಟಮ್, ಯೋಗಿ ಸರ್ಕಾರಕ್ಕೆ ಇದರ ಕ್ರೆಡಿಟ್ ಸಿಗಬಾರ್ದು. ಯೋಗಿ ಸರ್ಕಾರ ಕುಂಭಮೇಳವನ್ನು ಆಯೋಜನೆ ಮಾಡೋದ್ರಲ್ಲಿ ಫೇಲ್ಯೂರ್ ಆಗಿಬಿಟ್ಟಿದೆ, ಇದಕ್ಕಿಂತಲೂ ತುಂಬ ಚೆನ್ನಾಗಿ ಆಯೋಜನೆ ಮಾಡಬಹುದಿತ್ತು. ಯಾವ ಮಟ್ಟಿಗೆ ಟೀಕೆ ಕೇಳಿಬರ್ತಾ ಇದೆ ಅಂತಂದರೆ, ಔರಂಗಜೇಬನ ಕಾಲದಲ್ಲಿ ಕೂಡ ಕುಂಭಮೇಳವನ್ನು ಆಯೋಜನೆ ಮಾಡಲಾಗಿತ್ತು. ಔರಂಗಜೇಬ ಇದಕ್ಕಿಂತಲೂ ಚೆನ್ನಾಗಿ ಕುಂಭಮೇಳವನ್ನು ಆಯೋಜನೆ ಮಾಡಿದ್ದ, ಇಷ್ಟೆಲ್ಲ ಸಾವು ನೋವುಗಳಾಗಿರಲಿಲ್ಲ. ಹೀಗೆಲ್ಲ ಸಮಾಜವಾದಿ ಪಕ್ಷ ಟೀಕೆ ಮಾಡೋದಕ್ಕೆ ಶುರು ಮಾಡಿದೆ. ಮಿತ್ರರೇ, ನಿಜವಾಗ್ಲೂ ಕುಂಭಮೇಳದಲ್ಲಿ ಅಷ್ಟೆಲ್ಲ ಅವ್ಯವಸ್ಥೆ ಇತ್ತ? ಕುಂಭಮೇಳ ಹೇಗೆ ನಡೀತು? ಈಗ ಇಷ್ಟೆಲ್ಲ ರಾಜಕಾರಣ ಮಾಡ್ತಾ ಇದ್ದಾರಲ್ಲ, ಇದನ್ನು ಜನ ಒಪ್ಕೊಳ್ತಾರ? ಈ ವಿಚಾರವಾಗಿ ಸ್ವಲ್ಪ ನಿಮಗೆ ಮಾಹಿತಿ ಕೊಡ್ತೀನಿ. ಕುಂಭಮೇಳದ ಬಗ್ಗೆ ನಾನು ಹೆಚ್ಚಿಗೆ ಡೀಟೇಲಾಗಿ ಹೇಳೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಕ್ಕಿರುತ್ತೆ. ಅನೇಕರು ಇದರ ಬಗ್ಗೆ ನಾನಾ ರೀತಿಯ ವಿಡಿಯೋಗಳನ್ನು ಮಾಡಿದರೆ, ಸಾಕಷ್ಟು ಮಾಹಿತಿಯನ್ನು ನಿಮಗೆ ಕೊಡುವಂಥ ಪ್ರಯತ್ನಗಳನ್ನು ಮಾಡಿದರೆ. ಅದೇ ವಿಚಾರಗಳ ಬಗ್ಗೆ ನಾನು ಹೆಚ್ಚಿಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ಒಟ್ಟಾರೆಯಾಗಿ ಇದರಲ್ಲಿ ಆಗ್ತಿರುವಂಥ ರಾಜಕಾರಣದ ಕುರಿತಾಗಿ ನಿಮಗೊಂದಿಷ್ಟು ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ. 2025 ಜನವರಿ 14ನೇ ತಾರೀಕು ಕುಂಭಮೇಳ ಆರಂಭಗೊಳ್ತು. ಆರಂಭದಲ್ಲಿ ಏನು ನಿರೀಕ್ಷೆ ಮಾಡಲಾಗಿತ್ತು? ಈ ಬಾರಿಯ ಕುಂಭಮೇಳದಲ್ಲಿ ಸರಿಸುಮಾರು ಒಂದು 40ರಿಂದ 50 ಕೋಟಿ ಮಂದಿ ಭಾಗಿಯಾಗಬಹುದು, ಅಷ್ಟೊಂದು ಜನ ಬಂದು ಕುಂಭಮೇಳದ ಸ್ನಾನವನ್ನು ಮಾಡಬಹುದು ಅಂತ ಅಂದಾಜು ಮಾಡಲಾಗಿತ್ತು. ನನಗೂ ಅನಿಸಿತ್ತು ಮಿತ್ರರೇ, 50 ಕೋಟಿ ಜನ ಎಲ್ಲ ಬರೋದಕ್ಕೆ ಹೇಗೆ ಸಾಧ್ಯ? ಇದೆಲ್ಲ ಆಗದೇ ಇರುವಂಥ ವಿಚಾರ ಸ್ವಲ್ಪ ವೈಭವೀಕರಿಸಿ ಹೇಳಲಾಗ್ತಾ ಇದೆ. ಸರಿಸುಮಾರು ಒಂದು 25 ಕೋಟಿ ಜನ ಬರಬಹುದು ಅಂತ ನಾನು ಕೂಡ ಅಂದಾಜಿಸಿದ್ದೆ. ಆದರೆ ಈಗ ಬರ್ತಿರುವಂಥ ಅಂಕಿಅಂಶವನ್ನು ನೋಡಿದ್ರೆ ಬೆಚ್ಚಿ ಬೀಳಬೇಕು. ಇದುವರೆಗೆ ಕುಂಭಮೇಳದಲ್ಲಿ ಸ್ನಾನ ಮಾಡದಂಥವರ ಸಂಖ್ಯೆ 66 ಕೋಟಿ ಜನ. ಅನೇಕ ಸಾಫ್ಟ್ವೇರ್ಗಳನ್ನು ಬಳಸಿಕೊಂಡು ಬೇರೆ ಬೇರೆ ಲೆಕ್ಕಾಚಾರವನ್ನು ಹಾಕಿ 64 ಕೋಟಿ ಮಂದಿ ಸ್ನಾನ ಮಾಡಿದ್ದಾರೆ ಅಂತ ಅಂದಾಜು ಮಾಡಲಾಗಿದೆ. ಒಂದು 5-6 ಕೋಟಿ ಆಚೆ ಈಚೆ ಬಿಡಿ, ಅಷ್ಟೊಂದು ದೊಡ್ಡ ಸಂಖ್ಯೆ ಹೇಳದಂತಹ ಸಂದರ್ಭದಲ್ಲಿ ಎಕ್ಸಾಕ್ಟ್ ಇಷ್ಟೇ ಜನ ಸ್ನಾನ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಹಿಂದೆಂದೂ ನಡೆಯದಂತಹ ಒಂದು ಕುಂಭಮೇಳ ನಡೆದಿದೆ ಎನ್ನುವಂಥದ್ದು ಸತ್ಯ, ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಮೌನಿ ಅಮಾವಾಸ್ಯೆಯ ದಿನ ಕಾಲು ತುಳಿತಾಗತ್ತೆ, 38 ಜನ ಸತ್ತು ಹೋಗ್ತಾರೆ. ಅದಾದ ಬಳಿಕ ದೆಹಲಿಯ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ದುರ್ಘಟನೆ ನಡೆಯುತ್ತೆ, ಅದರಲ್ಲಿ 18 ಜನ ಸತ್ತು ಹೋಗ್ತಾರೆ. ಇದನ್ನು ಹೊರತುಪಡಿಸಿ ಕುಂಭಮೇಳ ಬಹಳ ವ್ಯವಸ್ಥಿತವಾಗಿ ನಡೆದಿದೆ. ಅದೆರಡು ದುರ್ಘಟನೆಗಳು ಕುಂಭಮೇಳಕ್ಕೆ ಒಂದು ಕಪ್ಪು ಚುಕ್ಕಿ ಇಟ್ಟಂತಿದೆ. ಅದನ್ನು ನಾವು ಒಪ್ಪಲೇಬೇಕು, ಅದನ್ನೇನು ನಾವು ತಿರಸ್ಕಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಂದು ಜೀವ ಹೋದರೂ ಕೂಡ ಅದು ಅಮೂಲ್ಯವಾದ ಜೀವವೇ, ನಾವು ಅದನ್ನು ವಾಪಸ್ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ಅದನ್ನು ನಗಣ್ಯ ಅಂತ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನಸಂಖ್ಯೆ ಸೇರಿದಂತಹ ಸಂದರ್ಭದಲ್ಲಿ ಈಗೇನು ದುರ್ಘಟನೆ ಸಂಭವಿಸಿದೆಯಲ್ಲ, ಅದು ಬಹಳ ಸಣ್ಣ ಘಟನೆ ಅಂತ ನಾವು ಪರಿಗಣಿಸಬೇಕು. ಇದನ್ನು ಹೇಳಿದ್ರೆ ಕೆಲವರಿಗೆ ಸಿಟ್ಟು ಬರಬಹುದು, ಆದರೆ ಕೆಲವೊಂದಷ್ಟು ಉದಾಹರಣೆಯನ್ನು ಕೊಡ್ತೀನಿ. ಯಾವ್ಯಾವ ಕಾರ್ಯಕ್ರಮದಲ್ಲಿ ಏನೇನಾಗಿತ್ತು, ಈಗ ಮಾತನಾಡ್ತಾ ಇದ್ದಾರಲ್ಲ ಅವರಿಗೆಲ್ಲರಿಗೂ ಕೂಡ ಉತ್ತರ ಕೊಡುವಂಥ ಪ್ರಯತ್ನವನ್ನು ನಂತರದಲ್ಲಿ ಮಾಡ್ತೀನಿ. 14ನೇ ತಾರೀಕು ಕುಂಭಮೇಳ ಆರಂಭವಾಯ್ತಲ್ಲ, ಆರಂಭದಲ್ಲಿ 45ರಿಂದ 50 ಕೋಟಿ ಜನ ಬರಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಫೆಬ್ರವರಿ 11ನೇ ತಾರೀಕು ವೇಳೆಗೆ 45 ಕೋಟಿ ಮಂದಿ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರು. ಇನ್ನು ಮೌನಿ ಅಮಾವಾಸ್ಯೆಯ ದಿನ ಕಾಲು ತುಳಿತಾಗತ್ತೆ, ಬಹಳ ದೊಡ್ಡ ದುರ್ಘಟನೆ ಆಗುತ್ತಲ್ಲ. ಆನಂತರ ಕೆಲ ಮಾಧ್ಯಮಗಳೇನು ಹೇಳ್ತಾ ಇದ್ವು, ಕುಂಭಮೇಳಕ್ಕೆ ಬರುವಂತಹ ಜನಸಂಖ್ಯೆ ಕಡಿಮೆ ಆಗಬಹುದು, ಯಾಕೆಂದರೆ ಭಯಭೀತರಾಗಿದ್ದಾರೆ. ಆ ಒಂದು ದುರ್ಘಟನೆಯಿಂದಾಗಿ ಜನ ಹೆದರ್ಕೊಂಡಿದ್ದಾರೆ, ಬೇರೆ ಬೇರೆ ಭಾಗದಿಂದ ಜನ ಅಲ್ಲಿಗೆ ಹೋಗೋದಿಲ್ಲ ಅಂತ. ಅಂದರೆ ಈ ಕರ್ನಾಟಕದಲ್ಲಿ ನಾವಿದ್ದೀವಪ್ಪ, ತಮಿಳುನಾಡಿನವರು ಇದ್ದಾರೆ, ಅವರೆಲ್ಲರೂ ಕೂಡ ಕುಂಭಮೇಳಕ್ಕೆ ಹೋಗಬೇಕಾದ್ರೆ 100 ಬಾರಿ ಯೋಚಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಅಂತ ಕೆಲ ಮಾಧ್ಯಮಗಳು ಆ ಮೌನಿ ಅಮಾವಾಸ್ಯೆಯ ದಿನದ ದುರ್ಘಟನೆಯನ್ನು ಉಲ್ಲೇಖ ಮಾಡಿ ವರದಿಯನ್ನು ಪ್ರಸಾರ ಮಾಡಿದ್ವು. ಆದರೆ ಆಗಿದ್ದೇ ಬೇರೆ. ಅದಾದ ಬಳಿಕ ಜನಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಯಿತು ಹೊರತು ಕಮ್ಮಿ ಆಗಿಲ್ಲ. ಕುಂಭಮೇಳದ ಬಗ್ಗೆ ಜನರಿಗಿರುವಂತಹ ಆಸಕ್ತಿ, ಉತ್ಸಾಹದಲ್ಲಿ ಸ್ವಲ್ಪವೂ ಕೂಡ ಕಡಿಮೆ ಆಗಿಲ್ಲ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಉತ್ತರ ಪ್ರದೇಶದ ಸರ್ಕಾರದ ಮೇಲೆ ಜನ ಇಟ್ಟಂತಹ ನಂಬಿಕೆಯೂ ಕೂಡ ಇರಬಹುದು. ಅದನ್ನು ಕೂಡ ನೀವು ಅಲ್ಲಗಳೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಕುಂಭಮೇಳದ ಬಗ್ಗೆ ಕೆಲವರು ಪ್ರಶ್ನೆಗಳನ್ನು ಎತ್ತಿದ್ರು. ಕುಂಭಮೇಳದಲ್ಲಿ ಸ್ನಾನ ಮಾಡೋದ್ರಿಂದ ಪಾಪ ಪರಿಹಾರ ಆಗುತ್ತೆ ಅನ್ನೋದೇ ಮೂರ್ಖತನ. ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರೆ, ಅಂದರೆ ಮುಳುಗೆದ್ರೆ ನಮಗೇನಾದರೂ ಬಡತನ ನಿವಾರಣೆ ಆಗುತ್ತಾ, ಹೊತ್ತಿನ ಊಟ ಸಿಗುತ್ತಾ ಅಂತ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯೇ ಇಂತಹ ಪ್ರಶ್ನೆಯನ್ನು ಎತ್ತಿದ್ರು. ಆದರೆ ನೆನಪಿರಲಿ ಮಿತ್ರರೇ, ಈ ಕುಂಭಮೇಳದಿಂದಾಗಿ UPಯ ಆರ್ಥಿಕತೆಯಲ್ಲಿ ದೊಡ್ಡ ಬದಲಾವಣೆಯಾಗಿದೆ. UPಯ ಒಟ್ಟಾರೆ ಆರ್ಥಿಕತೆಗೆ 3ರಿಂದ 3.5 ಲಕ್ಷ ಕೋಟಿಯಷ್ಟು ಹಣ ಹರಿದು ಬಂದಿದೆ ಅಂತ ಅಂದಾಜು ಮಾಡಲಾಗಿದೆ. ಕೆಲವರು 4 ಲಕ್ಷ ಕೋಟಿ ಅಂತೆಲ್ಲ ವರದಿಯನ್ನು ಮಾಡ್ತಾ ಇದ್ದಾರೆ. ಆದರೆ ನಾನು ಅನೇಕ ವೆಬ್ಸೈಟ್ಗಳನ್ನು ನೋಡಿದಂತಹ ಸಂದರ್ಭದಲ್ಲಿ 3ರಿಂದ 3.5 ಲಕ್ಷ ಕೋಟಿಯಷ್ಟು ಹಣ ಹರಿದು ಬಂದಿದೆ ಉತ್ತರ ಪ್ರದೇಶಕ್ಕೆ ಅಂತ ವರದಿಯನ್ನು ಮಾಡಲಾಗ್ತಾ ಇದೆ. ಊಹೆ ಮಾಡೋದಕ್ಕೆ ಸಾಧ್ಯವ ಮಿತ್ರರೇ? ಕರ್ನಾಟಕದ 1 ವರ್ಷದ ಬಜೆಟ್ಗೆ ಸಮ ಅದು. ಇನ್ನು ಈ ಕುಂಭಮೇಳದ ಕಾರಣದಿಂದಾಗಿ 60 ಲಕ್ಷ ಮಂದಿಗೆ ತಾತ್ಕಾಲಿಕವಾಗಿ ನೇರ ಅಥವಾ ಪರೋಕ್ಷವಾದಂತಹ ಉದ್ಯೋಗ ಸೃಷ್ಟಿಯಾಗಿತ್ತು. ಕೆಲವರು ವ್ಯಾಪಾರ ಮಾಡಿದ್ದಾರೆ, ಕೆಲವರು ಟ್ಯಾಕ್ಸಿ ಓಡಿಸಿದ್ದಾರೆ, ಇನ್ನು ಕೆಲವರು ಅಲ್ಲಿ ಬಂದಂಥವರಿಗೆ ಗೈಡ್ ಮಾಡಿದ್ದಾರೆ. ನಾನಾ ರೀತಿಯಲ್ಲಿ ಉದ್ಯೋಗವನ್ನು ಕಂಡುಕೊಂಡಿದ್ರು. ಅವರೆಲ್ಲರಿಗೂ ಕೂಡ ಕಳೆದ 45 ದಿನಗಳಲ್ಲಿ ಜೇಬು
ತುಂಬಿಸಿದೆ. ಕೆಲವರಂತೂ 1 ವರ್ಷ ದುಡಿಯೋದನ್ನ ಈ 45 ದಿನಗಳಲ್ಲಿ ದುಡ್ಕೊಂಡಿದ್ದಾರೆ. ಇನ್ನು ಕೆಲವರು ಬಿಡಿ ಭರ್ಜರಿ ಲಾಭವನ್ನೇ ಮಾಡಿಕೊಂಡಿರ್ತಾರೆ. ಇನ್ನು 2800 ವಿಮಾನಗಳು ಕುಂಭಮೇಳಕ್ಕೋಸ್ಕರವಾಗಿ ಹಾರಾಟವನ್ನು ನಡೆಸಿದ್ವು. ವಿಮಾನಯಾನ ಸಂಸ್ಥೆಗೂ ಕೂಡ ಇದರಿಂದ ಲಾಭ ಆಗಿರುತ್ತೆ. 17,000 ಟ್ರೈನ್ಗಳನ್ನು ಬಿಡಲಾಗಿತ್ತು. ಇದು ಕೂಡ ರೈಲ್ವೆ ಇಲಾಖೆಗೆ ದೊಡ್ಡ ಮಟ್ಟದ ಹಣದ ಹರಿವನ್ನು ಹರಿಸಿದೆ. ಇನ್ನು ಕುಂಭಮೇಳ ನಡೆದಿದ್ದು ಪ್ರಯಾಗ್ರಾಜ್ನಲ್ಲಿ, ಆದರೆ ಅದರ ಸುತ್ತಮುತ್ತದ 150 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜನರಿಗೆ ಲಾಭ ಆಗಿದೆ. ಅಲ್ಲೆಲ್ಲ ಕೂಡ ಬಿಸ್ನೆಸ್ ಆಗ್ಬಿಟ್ಟಿದೆ. ವಾರಾಣಸಿಯಲ್ಲಿ ಪ್ರತಿದಿನ 25 ಲಕ್ಷ ಮಂದಿ ಶಿವನ ದರ್ಶನವನ್ನ ಪಡೆದಿದ್ದಾರೆ. ಅಂದ್ರೆ ಕಾಶಿ ವಿಶ್ವನಾಥನ ದರ್ಶನವನ್ನ ಪ್ರತಿದಿನ 25 ಲಕ್ಷ ಸಂಖ್ಯೆಯಲ್ಲಿ. ಓವರ್ ಆಲ್ ಆಗಿ ಈ 45 ದಿನದಲ್ಲಿ ಕಾಶಿ ವಿಶ್ವನಾಥನ ದರ್ಶನ ಪಡೆದಂತವರ ಸಂಖ್ಯೆ 10 ಕೋಟಿಯನ್ನ ದಾಟಿದೆ. ಹಾಗೆ ಅಯೋಧ್ಯೆಗೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದ್ರು. ಒಟ್ಟು 45 ದಿನದಲ್ಲಿ 13 ಕೋಟಿ ಮಂದಿ ಬಾಲರಾಮನ ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಈ ಮೌನಿ ಅಮಾವಾಸ್ಯೆ, ವಸಂತ ಪಂಚಮಿ ಈ ಸಂದರ್ಭದಲ್ಲೆಲ್ಲ ಅಯೋಧ್ಯೆಗೆ ಭಕ್ತರು ಬಾರದಂತೆ ತಡೆಯಲಾಯಿತು. ಯಾಕೆಂದ್ರೆ ಜನರನ್ನ ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇದೆಲ್ಲ ತಡೆದಿರಲಿಲ್ಲ ಅಂತಂದ್ರೆ ಅಯೋಧ್ಯೆಯಲ್ಲಿ ಈಗೇನು 13 ಕೋಟಿ ಮಂದಿ ದರ್ಶನ ಪಡೆದಿದ್ದಾರಲ್ಲ, ಇದು 20 ಕೋಟಿಯನ್ನು ದಾಟ್ತಾ ಇತ್ತು. ಹಾಗೆ 69 ಲಕ್ಷ ಮಂದಿ ಕೇವಲ ಅಯೋಧ್ಯೆಯಲ್ಲೇ ರೂಮ್ ಬುಕ್ ಮಾಡಿಕೊಂಡು ಉಳ್ಕೊಂಡಿದ್ದಾರೆ. ಮಿತ್ರರೇ, ಈ ಎಲ್ಲ ನಂಬರ್ಸ್ಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಪ್ರಮಾಣದಲ್ಲಿ ಬಿಸ್ನೆಸ್ ಆಗಿರಬಹುದು ಅಂತ. ಈ ಕುಂಭಮೇಳದಲ್ಲಿ 66 ಕೋಟಿ ಜನ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಇದರಲ್ಲಿ ಒಬ್ಬ ವ್ಯಕ್ತಿ ಆನ್ ಆನ್ ಆವರೇಜ್ ಒಂದು 5,000 ರೂಪಾಯಿ ಖರ್ಚು ಮಾಡ್ದ ಅಂತ ಅಂದುಕೊಳ್ಳಿ ಕುಂಭಮೇಳಕ್ಕೆ ಹೋಗೋದಕ್ಕೋಸ್ಕರವಾಗಿ. ಆ ಒಟ್ಟು ಮೊತ್ತ ಎಷ್ಟಾಗುತ್ತೆ ಕೇಳಿದ್ರೆ 3 ಲಕ್ಷ ಕೋಟಿಯನ್ನು ದಾಟುತ್ತೆ. ಇನ್ನು ಕುಂಭಮೇಳದಲ್ಲಿ 2 ಕಹಿ ಘಟನೆಯ ಹೊರತಾಗಿಯೂ ಕೂಡ ಕುಂಭಮೇಳದಲ್ಲಿ ಭಾಗಿಯಾದಂಥವ್ರು ಯಾರೂ ಕೂಡ ಅದನ್ನು ಟೀಕಿಸ್ತಾ ಇಲ್ಲ. ಅಯ್ಯೋ ಅಷ್ಟೊಂದು ಜನರಪ್ಪ, ನಾವು ಹೋಗಿ ತಪ್ಪು ಮಾಡಿಬಿಟ್ವಿ, ಕುಂಭಮೇಳಕ್ಕೆ ಹೋಗಬಾರದಿತ್ತು, ಕೆಟ್ಟ ವ್ಯವಸ್ಥೆ, ಈ ರೀತಿಯಾಗಿ ಒಬ್ಬನೇ ಒಬ್ಬ ಕೂಡ ಹೇಳಿಲ್ಲ. ನಾನಂತೂ ಸಾಮಾಜಿಕ ಜಾಲತಾಣದಲ್ಲಿ ನೋಡಿಲ್ಲಪ್ಪ. ಇಲ್ಲದೆ ಹೋದರೆ ಮಿತ್ರರೇ, ಈ ದೇಶದಲ್ಲಿ ಸನಾತನ ಧರ್ಮವನ್ನ, ಅದರಲ್ಲೂ ಬಿಜೆಪಿ ಸರ್ಕಾರವನ್ನ, ಯೋಗಿ ಸರ್ಕಾರವನ್ನ ಟೀಕಿಸೋದಕ್ಕೆ ಚಾತಕ ಪಕ್ಷಿಯಂತೆ ಕಾಯ್ತಾ ಇರ್ತಾರೆ. ಇವರೆಲ್ಲ ಸುಮ್ಮನೆ ಬಿಡ್ತಾ ಇದ್ರಾ? ಅನೇಕ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾ ಇದ್ರು. ಇಷ್ಟೆಲ್ಲ ವ್ಯವಸ್ಥಿತವಾಗಿದ್ದು ಜನ ಅದರ ಪರವಾಗಿದ್ರೂ ಕೂಡ ಕೆಲವರು ಅಲ್ಲಿ ಕಸ ಇತ್ತು, ಗಂಗೆ ಮಲಿನವಾಗಿದ್ದು, ಹಾಗೆ ಹೀಗೆ ಅಂತ ಕೆಲ ವಿಡಿಯೋಗಳನ್ನ ಹರಿಬಿಡ್ತಾ ಇರ್ತಾರೆ. ಅದರ ಹೊರತಾಗಿ ಅವರಿಗೆ ದೊಡ್ಡದು ಯಾವುದೋ ವಿಷಯ ವಸ್ತು ಸಿಗಲೇ ಇಲ್ಲ ಕುಂಭಮೇಳವನ್ನು ಟೀಕಿಸೋದಕ್ಕೆ. ಹೋಗಿ ಬಂದವರು ಯಾರೂ ಕೂಡ ಕೆಟ್ಟದಾಗಿ ಮಾತನಾಡಲೇ ಇಲ್ಲ. ನಮಗೆ ಪುಣ್ಯ ಪ್ರಾಪ್ತಿಯಾಗಿದೆ ಅನ್ನುವಂತಹ ಭಾವನೆಯಲ್ಲೇ ಅವರು ಬಂದಿದ್ದಾರೆ. ಅಲ್ಲಿಯ ವ್ಯವಸ್ಥೆಯನ್ನು ಅವರು ಹೊಗಳ್ತಾ ಇದ್ದಾರೆ. ಇನ್ನು ಈ ಇಡೀ ವ್ಯವಸ್ಥೆಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಯೋಗಿ ಆದಿತ್ಯನಾಥ್ ಅವರನ್ನು ಕೊಂಡಾಡಿದ್ದಾರೆ. ಯೋಗಿ ಅದ್ಭುತವಾಗಿ ಇದನ್ನು ಆಯೋಜನೆ ಮಾಡಿದ್ದಾರೆ ಅಂತ. ಹಾಗೆ ಕುಂಭಮೇಳಕ್ಕಾಗಿ ಶ್ರಮ ವಹಿಸಿದಂಥವರೆಲ್ಲರಿಗೂ ಕೂಡ ಮೋದಿ ಧನ್ಯವಾದವನ್ನು ಕೂಡ ಹೇಳಿದ್ದಾರೆ. ಇದಕ್ಕೆ ಯೋಗಿ ಹೇಳಿದ್ರು, ನಿಮ್ಮ ಮಾರ್ಗದರ್ಶನ ಇದ್ದ ಕಾರಣದಿಂದಾಗಿಯೇ ನಮಗೆ ಈ ಸಫಲತೆ ಸಿಕ್ಕಿದೆ. ಅಂದ್ರೆ ಪ್ರಧಾನಮಂತ್ರಿ ಅವರೇ ಡೈರೆಕ್ಷನ್ ಮಾಡಿದ್ರಿಂದಾಗಿ ಇದೆಲ್ಲದೂ ಕೂಡ ಸಾಧ್ಯ ಆಯಿತು ಅಂತ ಯೋಗಿ ಅವರು ಹೇಳಿದ್ದಾರೆ. ಪ್ರಧಾನಿ ಮತ್ತು ಮುಖ್ಯಮಂತ್ರಿಗಳು ಇಬ್ಬರೂ ಕೂಡ ಪರಸ್ಪರ ಒಬ್ಬರನ್ನೊಬ್ಬರು ಹೊಗಳಿಕೊಂಡಿದ್ದಾರೆ. ಇದರಿಂದ ಏನಾಯ್ತು ಗೊತ್ತಾ, ಈ ಅಖಿಲೇಶ್ ಯಾದವ್ ಒಂದು ಟೀಕೆ ಮಾಡ್ತಾ ಇದ್ರು. ದೆಹಲಿ ಮತ್ತು ಉತ್ತರ ಪ್ರದೇಶದ ನಡುವೆ ಹೊಂದಾಣಿಕೆ ಇಲ್ಲ. ಉತ್ತರ ಪ್ರದೇಶದ ಸರ್ಕಾರ ಏರಿಗೆಳೆದ್ರೆ ದೆಹಲಿಯ ಸರ್ಕಾರ ನೀರಿಗೆಳೆಯುತ್ತೆ. ಆ ರೀತಿಯಾದಂತಹ ವಾತಾವರಣ ಇದೆ. ಡಬಲ್ ಇಂಜಿನ್ ಸರ್ಕಾರ ಕ್ರಾಶ್ ಆಗ್ಬಿಟ್ಟಿದೆ ಅಂತ ಅಖಿಲೇಶ್ ಯಾದವ್ ಪದೇ ಪದೇ ಟೀಕೆ ಮಾಡ್ತಾ ಇದ್ರು. ಆದರೆ ನರೇಂದ್ರ ಮೋದಿ ಅವರು ಕುಂಭಮೇಳ ವಿಚಾರದಲ್ಲಿ ಯೋಗಿ ಸರ್ಕಾರ ಕೈಗೊಂಡಂತಹ ಎಲ್ಲ ಕ್ರಮಗಳು, ಆಯೋಜನೆ ಇದೆಲ್ಲವುದನ್ನು ಹೊಗಳಿರೋದ್ರಿಂದಾಗಿ ಎರಡೂ ಸರ್ಕಾರಗಳು ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗ್ತಾ ಇದೆ. ಅಖಿಲೇಶ್ ಯಾದವ್ ಅವರ ಅಪಪ್ರಚಾರಕ್ಕೆ ಯಾವುದೇ ರೀತಿಯಲ್ಲೂ ಬೆಲೆ ಸಿಗ್ತಾ ಇಲ್ಲ. ಹಾಗಂತ ಮಿತ್ರರೇ, ವಿಪಕ್ಷಗಳೇನು ಸುಮ್ಮನೆ ಕೂತಿದಾವ? ಈಗಲೂ ಕೂಡ ರಾಜಕಾರಣವನ್ನು ಮಾಡ್ತಾ ಇದ್ದಾವೆ. ಯಾಕೆಂದರೆ ಉತ್ತರ ಪ್ರದೇಶದಲ್ಲಿ 2027ರಲ್ಲಿ ಚುನಾವಣೆ ನಡೆಯುತ್ತೆ. ಈಗಾಗಲೇ ಅನೇಕ ಸರ್ವೆಗಳು ಬರ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಇದ್ದಾರೆ. ಯೋಗಿ ಲೋಕಸಭೆಯಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಿದ್ರೂ ಕೂಡ ಉತ್ತರ ಪ್ರದೇಶದ ಚುನಾವಣೆ ವಿಚಾರ ಬಂದಂತಹ ಸಂದರ್ಭದಲ್ಲಿ ಯೋಗಿ ಈಗಲೂ ಕೂಡ ಸಿಕ್ಕಾಪಟ್ಟೆ ಪವರ್ಫುಲ್. ಅವರನ್ನು ಸೋಲಿಸೋದು ಅಷ್ಟು ಈಸಿ ಇಲ್ಲ ಅಂತ. ಏನಾದರೂ ಮಾಡಿ ಯೋಗಿಯ ಇಮೇಜ್ಗೆ ಸ್ವಲ್ಪ ಡ್ಯಾಮೇಜ್ ಅನ್ನು ಮಾಡಬೇಕು. ಕುಂಭಮೇಳದಿಂದಾಗಿ ಉತ್ತರ ಪ್ರದೇಶಕ್ಕೆ ಲಾಭ ಆಯಿತು, ಇಷ್ಟೆಲ್ಲ ಲಕ್ಷ ಕೋಟಿ ಹರಿದು ಬಂತು ಅಂತೆಲ್ಲ ಪ್ರಚಾರ ಸಿಕ್ಕಿದ್ದೆ ಆದರೆ ಯೋಗಿ ಇನ್ನಷ್ಟು ಪಾಪ್ಯುಲರ್ ಆಗಿಬಿಡ್ತಾರೆ. ಹಾಗಾಗಬಾರದು ಅಂತ ಹೇಳಿ ನೆಗೆಟಿವ್ ಪ್ರಚಾರವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಯಾವ ಮಟ್ಟಿಗೆ ಅಂತಂದ್ರೆ, ಅಖಿಲೇಶ್ ಯಾದವ್ ಪಕ್ಷದ ಅಂದ್ರೆ ಸಮಾಜವಾದಿ ಪಕ್ಷದ ಒಬ್ಬ ವಕ್ತಾರ ಇದ್ದಾನೆ. ಆತನ ಹೆಸರು ಅಮಿಕ್ ಜಮೇಯಿ ಅಂತ. ಆತ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಯೋಗಿ ಆದಿತ್ಯನಾಥ್ ಸರ್ಕಾರ ಎಷ್ಟು ಕೆಟ್ಟದಾಗಿ ಕುಂಭಮೇಳವನ್ನು ಆಯೋಜನೆ ಮಾಡಿದೆ ಅಂತಂದ್ರೆ, ಕುಂಭಮೇಳಕ್ಕೆ ಬಂದಂತಹ ಕೆಲವರು ನಾಪತ್ತೆ ಆಗಿ ಹೋಗಿದ್ದಾರೆ, ಅವರ ಸುಳಿವೇ ಇಲ್ಲ, ಸತ್ತವರ ಸಂಖ್ಯೆ ಯಾರಿಗೂ ಕೂಡ ಗೊತ್ತಿಲ್ಲ. ಅಷ್ಟು ಕೆಟ್ಟದಾಗಿ ಯೋಗಿ ಸರ್ಕಾರ ಈ ಕುಂಭಮೇಳವನ್ನು ಆಯೋಜನೆ ಮಾಡಿದೆ. ಇದಕ್ಕಿಂತಲೂ ಕೂಡ ಔರಂಗಜೇಬನ ಕಾಲದಲ್ಲಿ ಕುಂಭಮೇಳವನ್ನು ಚೆನ್ನಾಗಿ ಆಯೋಜನೆ ಮಾಡಲಾಗಿತ್ತು, ಇಷ್ಟೆಲ್ಲ ಜನ ಸತ್ತು ಹೋಗಿರಲಿಲ್ಲ ಅಂತ ಆತ ಟೀಕೆ ಮಾಡಿದ್ದಾನೆ. ಮಿತ್ರರೇ, ನಿಮಗೆ ನೆನಪಿರಲಿ, 1666ರಲ್ಲಿ ಅಂದರೆ ದೆಹಲಿಯಲ್ಲಿ ಔರಂಗಜೇಬ ರಾಜ್ಯಭಾರ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಹರಿದ್ವಾರದಲ್ಲಿ ಕುಂಭಮೇಳ ಆಗಿತ್ತು. ಔರಂಗಜೇಬ ಆಳ್ವಿಕೆ ಮಾಡ್ತಾ ಇದ್ದಾನೆ ಅಂತ ಹೇಳಿ ನಮ್ಮ ಸಾಧು ಸಂತರೇನು ಕುಂಭಮೇಳವನ್ನು ನಿಲ್ಲಿಸಿರಲಿಲ್ಲ. ಆದರೆ ಔರಂಗಜೇಬ ಏನು ಮಾಡಿದ ಗೊತ್ತಾ, ಹರಿದ್ವಾರದಲ್ಲಿ ಕುಂಭಮೇಳ ಆಗ್ತಾ ಇದೆ ಅಂತ ತಿಳಿದು ತನ್ನ ಸೈನಿಕರನ್ನು ಕಳುಹಿಸಿದ್ದ ಅಲ್ಲಿನ ಸಾಧು ಸಂತರನ್ನ ಸಂಹಾರ ಮಾಡೋದಕ್ಕೋಸ್ಕರವಾಗಿ. ಆದರೆ ನಾಗಾ ಸಾಧುಗಳು ಆಗ ರಣರೌದ್ರಾವತಾರವನ್ನು ತಾಳಿದ್ರು. ತಮ್ಮ ಅಖಾಡಗಳಿಗೆ ಮುತ್ತಿಗೆ ಹಾಕಿದ್ದಂತಹ ಔರಂಗಜೇಬನ ಸೈನಿಕರಿಗೆ ಅದೇ ಗಂಗಾ ನದಿಯ ನೀರನ್ನು ಕುಡಿಸಿ
ಉಳಿಸಿ ವಾಪಸ್ ಕಳುಹಿಸಿದ್ರು. ಆ ರೀತಿಯಾಗಿ ನಾಗಾ ಸಾಧುಗಳು ಈ ಕುಂಭಮೇಳವನ್ನು ರಕ್ಷಣೆ ಮಾಡಿಕೊಂಡಿದ್ರು. ಯಾವಾಗ 1666ರಲ್ಲಿ. ಆದರೆ ಈಗ ಸಮಾಜವಾದಿ ಪಕ್ಷದ ವಕ್ತಾರ ಹೇಳ್ತಾ ಇದ್ದಾನೆ, ಔರಂಗಜೇಬ ಬಹಳ ವ್ಯವಸ್ಥಿತವಾಗಿ ಕುಂಭಮೇಳವನ್ನು ಆಯೋಜನೆ ಮಾಡಿದ್ದ, ಆ ಸಂದರ್ಭದಲ್ಲೂ ಇಷ್ಟೆಲ್ಲ ಸಾವು ನೋವುಗಳು ಆಗಿರಲಿಲ್ಲ ಅಂತ. ಮಿತ್ರರೇ, ಟೀಕೆ ಮಾಡೋದಕ್ಕಾದ್ರೂ ಒಂದು ಲಾಜಿಕ್ ಇರಬೇಕು. ಇನ್ನು ಈ ಕುಂಭಮೇಳವನ್ನು ಉತ್ತರ ಪ್ರದೇಶದ ಕಾಂಗ್ರೆಸ್ ಕೂಡ ತೀವ್ರವಾಗಿ ಟೀಕೆ ಮಾಡಿದೆ. ಉತ್ತರ ಪ್ರದೇಶದ ಕಾಂಗ್ರೆಸ್ ಮುಖಂಡನಾಗಿರುವಂತಹ ಅಜಯ್ ರಾಯ್ ಈ ಇಡೀ ಕುಂಭಮೇಳ ಜನಜಾತ್ರೆ ಅಂತಿತ್ತು, ಏರ್ಪೋರ್ಟ್ ಎಲ್ಲ ಸಂತೆ ಮಾರ್ಕೆಟ್ ತರ ಆಗಿತ್ತು ಅಂತ ಟೀಕೆ ಮಾಡಿದ್ದಾರೆ. ಜನ ಹೆಚ್ಚಾದ ಕಾರಣಕ್ಕೋಸ್ಕರವಾಗಿ ಕುಂಭಮೇಳ ಫೇಲ್ಯೂರ್ ಆಯಿತು ಅಂತ ಹೇಳೋದಕ್ಕೆ ಸಾಧ್ಯವಾ? ಜನ ಜಾಸ್ತಿ ಬಂದಿದ್ದಾರೆ, ಕುಂಭಮೇಳ ಸಕ್ಸಸ್ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೆ ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕರಿಗೆ ಏನು ಅನ್ನಿಸ್ತಾ ಇದೆ? ಹೆಚ್ಚಿನ ಜನ ಕುಂಭಮೇಳಕ್ಕೆ ಬಂದು ಭಾಗಿಯಾಗಿದ್ದೆ ಕುಂಭಮೇಳದ ಫೇಲ್ಯೂರ್ ಅಂತ ಉತ್ತರ ಪ್ರದೇಶದ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಈ ಕಾಂಗ್ರೆಸ್ ನಾಯಕರಿಗೆ ಒಂದು ಪ್ರಶ್ನೆ ಕೇಳಲೇಬೇಕು. ರಾಹುಲ್ ಗಾಂಧಿ ಯಾಕೆ ಕುಂಭಮೇಳಕ್ಕೆ ಹೋಗಿಲ್ಲ? ಅಖಿಲೇಶ್ ಯಾದವ್ ಹೋದ್ರು, ಮುಳುಗ್ ಹಾಕಿದ್ರು, ಆನಂತರ ಬಂದು ರಾಜಕಾರಣ ಮಾಡಿದ್ರು. ರಾಹುಲ್ ಗಾಂಧಿ ದೊಡ್ಡ ಶಿವಭಕ್ತ ಅಂತ ಹೇಳ್ಕೊಳ್ತಾರೆ. ಇತ್ತೀಚೆಗೆ ನಮ್ಮ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ರಲ್ಲ, ರಾಹುಲ್ ಗಾಂಧಿ ಮಹಾನ್ ಶಿವಭಕ್ತರಾಗಿದ್ದಾರೆ. ಅವರು ನಮ್ಮ ಕರ್ನಾಟಕಕ್ಕೆ ಬಂದು ಮುರುಘಾ ಮಠದಲ್ಲಿ, ನಿಮಗೆಲ್ಲ ಗೊತ್ತು ಮುರುಘಾ ಮಠ, ಆ ಮುರುಘಾ ಸ್ವಾಮೀಜಿ ಇದ್ರಲ್ಲ, ಅವರ ಬಳಿಯಲ್ಲೇ ಶಿವದೀಕ್ಷೆಯನ್ನು ಪಡೆದುಕೊಂಡು ಹೋಗಿದ್ದಾರೆ. ಅಂತಹ ಶಿವಭಕ್ತ ನಮ್ಮ ರಾಹುಲ್ ಗಾಂಧಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಮಿತ್ರರೇ, ವಿವಾದಿತ ಮುರುಘಾ ಶ್ರೀ ಬಳಿಯಲ್ಲಿ ಶಿವದೀಕ್ಷೆಯನ್ನು ಪಡೆದಿದ್ದೇ ದೊಡ್ಡ ವಿವಾದ, ಅದೇ ಒಂದು ದೊಡ್ಡ ಮುಜುಗರದ ಸಂಗತಿ. ಆದರೂ ಕೂಡ ಈಗ ಕಾಂಗ್ರೆಸ್ನವರು ಹೇಳ್ತಾರೆ ನಮ್ಮ ರಾಹುಲ್ ಗಾಂಧಿ ಶಿವದೀಕ್ಷೆಯನ್ನು ಪಡೆದಂತಹ ಮಹಾಶಿವಭಕ್ತ ಅಂತ. ಅದು ಹಾಗಿರಲಿ, ಪಕ್ಕಕ್ಕಿಡಿ. ಅಷ್ಟು ದೊಡ್ಡ ಶಿವಭಕ್ತನಾದಂತಹ ರಾಹುಲ್ ಗಾಂಧಿ ಯಾಕೆ ಕುಂಭಮೇಳಕ್ಕೆ ಹೋಗಿಲ್ಲ? ಪ್ರಿಯಾಂಕಾ ಗಾಂಧಿ ಯಾಕೆ ಹೋಗಿಲ್ಲ? ಹೋಗಬಹುದಿತ್ತಲ್ವಾ? ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಸ್ನಾನ ಮಾಡಬಹುದಿತ್ತು. ಇದೇನು ಬಿಜೆಪಿ ಕಾರ್ಯಕ್ರಮ? ಉತ್ತರ ಪ್ರದೇಶ ಸರ್ಕಾರ ಆಯೋಜನೆ ಮಾಡಿದೆ ಅಂತಂದ್ರೆ ಬಿಜೆಪಿ ಅವರು ಏನಾದರೂ ಕುಂಭಮೇಳದ ಪೇಟೆಂಟ್ ಪಡೆದಿದ್ರಾ? ಇವರು ಕೂಡ ಸ್ನಾನ ಮಾಡಬಹುದಿತ್ತಲ್ಲ. ಸಚಿನ್ ಪೈಲಟ್ ಹೋಗಿದ್ರು, ಡಿ ಕೆ ಶಿವಕುಮಾರ್ ಹೋಗಿದ್ರು, ಕಾಂಗ್ರೆಸ್ನ ಅನೇಕ ನಾಯಕರು ಹೋಗಿದ್ರು. ಅಷ್ಟೇ ಏಕೆ, ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕನಾದಂತಹ ಅಜಯ್ ರಾಯ್ ಕೂಡ ಇದೇ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಈ ಅಜಯ್ ರಾಯ್ ಬಳಿಯಲ್ಲಿ ರಾಹುಲ್ ಗಾಂಧಿ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ಅವರೇನು ಉತ್ತರ ಹೇಳಿದ್ದಾರೆ ಗೊತ್ತಾ? ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ, ಅದೇ ಕಾರಣಕ್ಕೋಸ್ಕರವಾಗಿ ಅವರ ಪರವಾಗಿ ನಾನು ಪುಣ್ಯ ಸ್ನಾನವನ್ನ ಮಾಡಿದ್ದೀನಿ. ಮಿತ್ರರೇ, ನಾನು ಇವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಯಾರಿಗೆ? ಈ ಅಜಯ್ ರಾಯ್ಗೆ. ಏನಂತ? ಕುಂಭಮೇಳದಲ್ಲಿ ರಾಹುಲ್ ಗಾಂಧಿ ಪರವಾಗಿ ಅಜಯ್ ರಾಯ್ ಅವರು ಸ್ನಾನ ಮಾಡಿದ್ರೆ ರಾಹುಲ್ ಗಾಂಧಿಗೆ ಪುಣ್ಯ ಬರೋ ಹಾಗಿದ್ರೆ ಅದನ್ನ ರಾಹುಲ್ ಗಾಂಧಿ ಅವರ ಶಿವಭಕ್ತಿ ಅಂತ ನಾವು ಒಪ್ಕೊಳ್ಳೋದೇ ಆದ್ರೆ, ಈ ರಾಹುಲ್ ಗಾಂಧಿ ಅವರು ಹೊಸ ವರ್ಷದ ಸಂದರ್ಭದಲ್ಲಿ ವಿದೇಶಕ್ಕೆ ಪ್ರವಾಸ ಹೋಗ್ತಾರಲ್ಲ ಮೋಜು ಮಸ್ತಿಗೋಸ್ಕರವಾಗಿ, ಆಗ್ಲೂ ಸಹ ರಾಹುಲ್ ಗಾಂಧಿನೇ ಯಾಕೆ ಹೋಗಬೇಕು? ಅವರ ಪರವಾಗಿ ಅಜಯ್ ರಾಯ್ನೋ ಅಥವಾ ಇನ್ಯಾವುದೋ ಕಾಂಗ್ರೆಸ್ ಪಕ್ಷದ ಒಬ್ಬ ನಾಯಕರನ್ನ ಕಳುಹಿಸಬಹುದಲ್ಲ. ಈ ಸ್ಯಾಮ್ ಪಿತ್ರೋಡ ಅಂತೂ ವಿದೇಶದಲ್ಲೇ ಇರ್ತಾರೆ, ಅವರೇ ಹೋಗಿ ಮೋಜು ಮಸ್ತಿ ಮಾಡ್ಕೊಂಡು ಬರಬಹುದಲ್ಲ. ನ್ಯೂ ಇಯರ್ ಪಾರ್ಟಿಯನ್ನು ಆಯೋಜನೆ ಮಾಡಿಬಿಟ್ಟು ನಾನು ರಾಹುಲ್ ಗಾಂಧಿ ಪರವಾಗಿ ನ್ಯೂ ಇಯರ್ ಪಾರ್ಟಿಯನ್ನು ಮಾಡ್ತಾ ಇದ್ದೀನಿ, ಇಲ್ಲೇನು ನನಗೆ ಮಜಾ ಸಿಕ್ತು ಅದು ರಾಹುಲ್ ಗಾಂಧಿಗೂ ಸಿಕ್ತು ಅಂತ ಹೇಳಬಹುದಲ್ಲ. ಯಾಕಾಗೋದಿಲ್ಲ? ರಾಹುಲ್ ಗಾಂಧಿ ಪರವಾಗಿ ಕಾಂಗ್ರೆಸ್ನ ಇನ್ಯಾವುದೋ ನಾಯಕ ಪುಣ್ಯ ಸ್ನಾನವನ್ನು ಮಾಡಿದ್ರೆ ಆ ಪುಣ್ಯ ರಾಹುಲ್ ಗಾಂಧಿಗೆ ಸಿಗುತ್ತೆ ಅಂತಾದ್ರೆ, ರಾಹುಲ್ ಗಾಂಧಿ ಪರವಾಗಿ ಇನ್ಯಾರೋ ಮೋಜು ಮಸ್ತಿ ಮಾಡಿದ್ರೂ ಕೂಡ ರಾಹುಲ್ ಗಾಂಧಿಗೆ ಮಜಾ ಸಿಗಬೇಕಲ್ವಾ? ಮಿತ್ರರೇ, ಅದನ್ನೆಲ್ಲ ಬದಿಗಿಡಿ. ಈಗ ಇನ್ನೊಂದು ಮುಖ್ಯವಾದಂತಹ ಪ್ರಶ್ನೆಗೆ ನಾನು ಬರ್ತೀನಿ. ಈಗೇನು ಇವರೆಲ್ಲ ಟೀಕಿಸ್ತಾ ಇದಾರಲ್ಲ, ಇಡೀ ಕುಂಭಮೇಳ ಫೇಲ್ಯೂರ್ ಆಗಿದ್ದಕ್ಕೆ ಎರಡು ಘಟನೆಗಳ ಕಾರಣ. ಒಂದು ಮೌನಿ ಅಮಾವಾಸ್ಯೆಯ ದಿನದ ಕಾಲ್ತುಳಿತ, ಇನ್ನೊಂದು ದೆಹಲಿಯಲ್ಲಿ ಆದಂತಹ ರೈಲ್ವೆ ದುರ್ಘಟನೆ. ಈ ಎರಡು ಕಾರಣಗಳಿಂದಾಗಿ ಇಡೀ ಕುಂಭಮೇಳವೇ ಫೇಲ್ಯೂರ್ ಆಗಿದೆ ಅಂತ ಒಂದು ಇಕೋಸಿಸ್ಟಮ್ ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಇದೆ. ಅವರಿಗೆ ನಾನೊಂದು ಪ್ರಶ್ನೆ ಕೇಳೋದಕ್ಕೆ ಬಯಸ್ತೀನಿ. ಮಿತ್ರರೇ, ಲೋಕಸಭಾ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಅಂದ್ರೆ 2024 ಮಾರ್ಚ್ನಲ್ಲಿ ಉತ್ತರ ಪ್ರದೇಶದ ಫೂಲ್ಪುರ್ನಲ್ಲಿ ಒಂದು ಸಮಾವೇಶವನ್ನ ಆಯೋಜನೆ ಮಾಡಲಾಗಿರುತ್ತೆ. ಆ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಕೂಡ ಬಂದಿರ್ತಾರೆ, ಅಖಿಲೇಶ್ ಯಾದವ್ ಕೂಡ ಬಂದಿರ್ತಾರೆ. ಅಂದ್ರೆ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಜಂಟಿಯಾಗಿ ನಡೆಸಿದಂತಹ ಒಂದು ಸಮಾವೇಶ. ಅದಕ್ಕೆ ಸರಿಸುಮಾರು ಒಂದು 2 ರಿಂದ 3 ಲಕ್ಷ ಸಂಖ್ಯೆಯಲ್ಲಿ ಜನ ಸೇರಿರ್ತಾರೆ. ಬಹಳ ದೊಡ್ಡದಾದಂತಹ ಒಂದು ಕ್ರೌಡ್ ಅಲ್ಲಿ ಸೇರಿರುತ್ತೆ. ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ವೇದಿಕೆ ಹತ್ತುತ್ತಾ ಇದ್ದಂತೆ ಅಲ್ಲಿ ಕಾಲ್ತುಳಿತ ಆಗತ್ತೆ, ಜನ ಜಾಸ್ತಿ ಆಗ್ತಾರೆ. ಅದನ್ನು ನಿಭಾಯಿಸೋದಕ್ಕಾಗೋದಿಲ್ಲ. ಆ ಕಾಲ್ತುಳಿತದಲ್ಲಿ ಅನೇಕರು ಗಾಯಗೊಳ್ತಾರೆ. ಮಿತ್ರರೇ, ಒಂದು ಪಕ್ಷದ ಸಮಾವೇಶದಲ್ಲಿ 2 ರಿಂದ 3 ಲಕ್ಷ ಜನ ಸೇರಿದ್ರೆ ಅದನ್ನು ನಿಭಾಯಿಸೋದಕ್ಕೆ ಕಾಂಗ್ರೆಸ್ಗೂ ಆಗಿಲ್ಲ, ಸಮಾಜವಾದಿ ಪಕ್ಷಕ್ಕೂ ಆಗಿಲ್ಲ. ಅಲ್ಲಿ ಕಾಲ್ತುಳಿತ ಆಗುತ್ತೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆದಂತಹ ಕುಂಭಮೇಳದಲ್ಲಿ ಪ್ರತಿನಿತ್ಯ ಸರಿಸುಮಾರು 1.5 ರಿಂದ 2 ಕೋಟಿ ಮಂದಿ ಭಾಗಿಯಾಗಿದ್ದಾರೆ. ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದಂತಹ ಸಂದರ್ಭದಲ್ಲಿ ಕಾಲ್ತುಳಿತ ಆಗದೇ ಇರುತ್ತಾ? ನೀವು ಅದನ್ನು ಊಹೆ ಮಾಡೋದಕ್ಕಾದ್ರೂ ಸಾಧ್ಯವಾ? ಈಗೊಂದು ಬೇಸಿಕ್ ಪ್ರಶ್ನೆ ಬರುತ್ತೆ ತಾನೆ. ಈಗ 2-3 ಲಕ್ಷ ಸೇರಿದಂತಹ ಒಂದು ಸಮಾವೇಶವನ್ನೇ ಇವರಿಗೆ ನಿಭಾಯಿಸೋದಕ್ಕಾಗದೇ ಇರುವಂತವರು ಒಂದು ವೇಳೆ ಇವರೇ ಏನಾದರೂ ಕುಂಭಮೇಳವನ್ನು ಆಯೋಜನೆ ಮಾಡಿದ್ರೆ 2 ಕೋಟಿ ಜನರನ್ನ ಒಂದು ದಿನದಲ್ಲಿ ನಿಭಾಯಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಇನ್ನೆಷ್ಟು ಕಾಲ್ತುಳಿತ ಆಗಬಹುದಿತ್ತು? ಈ ಒಂದು ಪ್ರಶ್ನೆ ಬರುತ್ತೆ ತಾನೆ. ಮಿತ್ರರೇ, ಈ ಎಲ್ಲ ಪ್ರಶ್ನೆಗೂ ಕೂಡ ವಿಪಕ್ಷಗಳ ಬಳಿಯಲ್ಲಿ ಯಾವುದೇ ಉತ್ತರ ಇಲ್ಲ. ಅವರಿಗಿರುವಂತಹ ಉದ್ದೇಶ ಏನು ಗೊತ್ತಾ? ಇಡೀ ಕುಂಭಮೇಳ ಅವ್ಯವಸ್ಥೆಯ ಆಗರವಾಗಿದೆ, ಯೋಗಿ ಆದಿತ್ಯನಾಥ್ ಏನೂ ಮಾಡಿಲ್ಲ, ಈ ರೀತಿಯಾದಂತಹ ಒಂದು ನರೇಟಿವ್ ಬಿಲ್ಡ್ ಮಾಡುವಂತಹ ಕೆಲಸವನ್ನ ಈ ಇಡೀ ಇಕೋಸಿಸ್ಟಮ್ ಮಾಡ್ತಾ ಇದೆ. ಆದರೆ ಕುಂಭಮೇಳದಲ್ಲಿ ಭಾಗಿಯಾಗಿ ಬಂದಂತಹ ಕೋಟ್ಯಂತರ ಮಂದಿ ಮಾತ್ರ UP ಸರ್ಕಾರವನ್ನ ಕೊಂಡಾಡ್ತಾ ಇದ್ದಾರೆ. ಸ್ವತಃ ಕಾಂಗ್ರೆಸ್ನ ನಾಯಕ ಕರ್ನಾಟಕದ DCM ಆಗಿರುವಂತಹ ಡಿ ಕೆ ಶಿವಕುಮಾರ್ ಕೂಡ ಹೇಳ್ತಾ ಇದ್ದಾರೆ, ಅಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತ
ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ, ಅದೊಂದು ಅದ್ಭುತವಾದಂತಹ ಆಯೋಜನೆ ಹೀಗಂತ ಡಿ ಕೆ ಶಿವಕುಮಾರ್ ಕೂಡ ಕುಂಭಮೇಳವನ್ನು ಕೊಂಡಾಡಿದ್ದಾರೆ. ಇದಿಷ್ಟು ಮಿತ್ರರೇ ಕುಂಭಮೇಳದ ವಿಚಾರವಾಗಿ ಆಗ್ತಿರುವಂತಹ ರಾಜಕೀಯದ ಕುರಿತಾಗಿ ಒಂದಿಷ್ಟು ಮಾಹಿತಿ. ಈ ಬಗ್ಗೆ ನೀವೇನು ಹೇಳ್ತೀರಿ? ನಿಮಗೇನು ಅನ್ಸುತ್ತೆ? ಕುಂಭಮೇಳ ಸಕ್ಸಸ್ ಆಗಿದೆ ಅಂತ ಅನ್ಸುತ್ತಾ, ಅಥವಾ ಯೋಗಿ ಸರ್ಕಾರ ಇನ್ನಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕಿತ್ತು, ಇನ್ನೂ ಅದ್ಭುತವಾಗಿ ಕಾಂಗ್ರೆಸ್ನವರು ಅಥವಾ ಸಮಾಜವಾದಿ ಪಕ್ಷದವರು ಆಯೋಜನೆಯನ್ನು ಮಾಡ್ತಾ ಇದ್ರು ಅಂತ ನಿಮ್ಗೆ ಅನ್ಸುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.